ನಮಸ್ಕಾರ ಸ್ನೇಹಿತರೆ, ನೋಡಿ ಇದು 2 ಅಡಿ ಪಿಂತು ಕ್ಲೀನಾಗಿ ಯಾವ ಥರ ಪಾಯ ಕಟ್ಟಡ ಮಾಡವ್ರೆ. ಒಳಗಡೆನೂ ಪಾಯ ಕಟ್ಟಡ, ಆಚೆನೂ ಪಾಯ ಕಟ್ಟಡ ಎಷ್ಟು ನೀಟಾಗಿ ಮಾಡವ್ರು ನೋಡಿ. ಇದು ಬಂದು 2 ಅಡಿ 8 ಇಂಚ್ ಅಗಲ ಮಾಡ್ತಾರೆ ಕಾಂಕ್ರೀಟು. ಈಗ ಸ್ನೇಹಿತರೆ 8 ಇಂಚು ಅಗಲ ಇದೆ ಕಾಂಕ್ರೀಟು, 2 ಅಡಿ ಹೈಟು. ಈಗ ಸ್ನೇಹಿತರೆ ನೋಡಿ ಕ್ಲೀನಾಗಿ ಯಾವುದು ಏನು ಇಲ್ದ್ರೆ ನೀಟಾಗಿ 2 ಅಡಿ ಪಿಂತ್ ಮಾಡಿಕೊಂಡು ಈ ಥರ ಇರೋಷ್ಟು ತುಂಬ ಒಳ್ಳೆಯದು. ಈಗ ಸ್ನೇಹಿತರೆ ನೆಕ್ಸ್ಟ್ ಬಂದು ನಿಮಗೆ ಪಾರ್ಕಿಂಗ್ ಏರಿಯಾ. ನಿಮ್ಗೆ ತುಂಬ ಹೈಟ್ ಅನ್ನಿಸ್ತಾ ಇದ್ದರೆ ಪಾರ್ಕಿಂಗ್ ಏರಿಯಾ ಮಾತ್ರ ಅದನ್ನು ಮಾತ್ರ ಒಂದು ಸ್ವಲ್ಪ ಡೌನಾಗಿ ಮಾಡಿಕೊಂಡ್ರೆ ನಿಮಗೆ ಫ್ಯೂಚರಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಮಾತ್ರ 2 ಅಡಿ ಇದೆ, ಅಲ್ಲಿ ಫ್ರಂಟಲ್ಲಿ ಮಾತ್ರ 1.5 ಅಡಿ. ಓಕೆ, ಇದು ಫ್ರಂಟಲ್ಲಿ ಬಂದು 1.5 ಅಡಿ ಇದೆ. ಏನಕ್ಕೆ 1.5 ಅಡಿ ಅಂದರೆ ಪಾರ್ಕಿಂಗ್ ಗಾಡಿ ನಮಗೆ ಹತ್ತಕ್ಕೆ ಕಾರ್ ಹತ್ತಕ್ಕೆ ಅದನ್ನೆಲ್ಲ ಸ್ವಲ್ಪ ಸಲೀಸಾಗಿರುತ್ತೆ ಈ ಥರ. ಓಕೆ ಸ್ನೇಹಿತರೆ, ಇನ್ನೊಂದು ಟೇರ್ ಕೇಸ್ ಎಲ್ಲ 1.5 ಅಡಿ ಆದರೂ ಪಿಂತದ್ರು ಓಕೆ. ಈಗ ಸ್ನೇಹಿತರೆ ನೆಕ್ಸ್ಟು ಸಿಮೆಂಟು, ದಾಲ್ಮಿಯಾ ಆ ಥರ ಕಾಂಕ್ರೀಟ್ ಹಾಕುವ ಸಿಮೆಂಟ್ ಆದರೆ ಒಳ್ಳೆಯದು. ಈಗ ಸ್ನೇಹಿತರೆ ಎಲ್ಲ 53 ಗ್ರೇಡ್ ಆದರೆ ಬೆಸ್ಟು. ನೋಡಿ 20 mm ಜೆಲ್ಲಿ, ಆಮೇಲೆ ಡೆಸ್ಟು ಈ ಥರ ಬರುತ್ತೆ. ಒಟ್ಟು ಟೋಟಲು ಗ್ಯಾಂಗ್ ಇದು ಪಿಂತ್ ಕಾಂಕ್ರೀಟ್ ಹಾಕ್ಬೇಕಾದ್ರೆ ಸಿಮೆಂಟು, 20 mm ಜೆಲ್ಲಿ, ಆಮೇಲೆ ಡೆಸ್ಟು, ಆಮೇಲೆ ಕರೆಂಟು, ವೈಬ್ರೇಟ್ರು, ವಾಟ್ರು, ಇವು 5 ಮಾತ್ರ ಮುಖ್ಯ ಸ್ನೇಹಿತರೆ. ನೆಕ್ಸ್ಟು ಈ 5ರಲ್ಲಿ ಡೆಸ್ಟಲ್ಲಿ ಡಬಲ್ ವಾಶ್ ಬರುತ್ತೆ, ಅದು ತುಂಬ ಒಳ್ಳೆಯದು. ಕಾಂಕ್ರೀಟ್ ಹಾಕೋಕ್ಕೆ ಡಬಲ್ ವಾಶ್ ಡೆಸ್ಟ್ ಅಂತ ಹೇಳಿದರೆ ಅದು ತುಂಬ ಚೆನ್ನಾಗಿರುತ್ತೆ. ಏನಕ್ಕಂದ್ರೆ ಅದು ಸಿಮೆಂಟ್ನ ಒಂದು ಸ್ವಲ್ಪ ಹಿಡಿಯೋ ಶಕ್ತಿ, ಮರಳು ಥರ ಅಲ್ಲ ಸ್ನೇಹಿತರೆ. ಸ್ವಲ್ಪ ಡೆಸ್ಟಲ್ಲಿ ಕ್ವಾಲಿಟಿ ಇರುತ್ತೆ. ಸ್ವಲ್ಪ ಡಬಲ್ ವಾಶ್ ಅಂದರೆ ಸ್ವಲ್ಪ ಫ್ರೆಶ್ ಆಗಿ ಇದು ಒಂಥರ ಸ್ವಲ್ಪ ಇದರಲ್ಲಿ ರಫ್ ಆಗಿ ಬಂದುಬಿಡುತ್ತೆ. ಕಾಂಕ್ರೀಟ್ ಹಾಕೋಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ. ಬೇಬಿ ಜೆಲ್ಲಿ, ಓಕೆ ಸ್ನೇಹಿತರೆ, ಬೇಬಿ ಜೆಲ್ಲಿ ಅಂದರೆ 20 mm ಬರುತ್ತೆ. 20 mm ಅಂದರೆ ಬೇಬಿ ಜೆಲ್ಲಿ ಆ ಥರನೂ. ಸಿಮೆಂಟ್ ಬಂದು ದಾಲ್ಮಿಯಾ. ಸ್ನೇಹಿತರೆ ಎಲ್ಲನೂ ಇಟ್ಕೊಂಡ್ಬಿಟ್ಟೆ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆ ಒಂದು ಐಟಮ್ ಇಲ್ಲ ಅಂದರೆ ಕೆಲಸ ನಿಲ್ಲಿಸ್ತಾರೆ. ಏನಕ್ಕಂದರೆ ಕರೆಂಟ್ ಇಲ್ಲ ಅಂದರೂ ವಾಟರ್ ಬೇಕು, ಇಲ್ಲ ವಾಟರ್ ಟ್ಯಾಂಕ್ ಒಂದು ಇದು ಮಾಡ್ಕೊಂಬಿಟ್ರೆ ಆಟೋಮೆಟಿಕ್ ನಿಮಗೆ ಕೆಲಸ ರನ್ನಿಂಗ್ ಆಗಿರುತ್ತೆ. ಮತ್ತು ನಿಮ್ಗೇನು ಹೇಳಬೇಕು ಅಂದರೆ ಲಾಸ್ಟಲ್ಲಿ ನೋಡಿ ಸ್ನೇಹಿತರೆ, ಇದು ಪಾರ್ಕಿಂಗ್ ಏರಿಯಾ ಇದೆಯಲ್ಲ, ಇದು 1.5 ಅಡಿ ಇದೆ, ಆ ಕಡೆ ನೋಡಿ 2 ಅಡಿ ಇದೆ. ನಿಮಗೆ ಇನ್ನೊಂದು ಸೊಲ್ಯೂಷನ್ ಅನ್ಕೊಡೋದು, ಎಲ್ಲೆಲ್ಲಿ ಇದು ಬರುತ್ತೋ ಈಗ ನಾವು ವಾಟರ್ ಪೈಪು ಟ್ಯಾಂಕಿಗೆ ಸಪ್ಲೈ ಕೊಡ್ತೀವಲ್ಲ ಅಲ್ಲಲ್ಲಿ ಪಿಂತಲ್ಲಿ ಒಂದು ಸ್ವಲ್ಪ ಪೈಪ್ ಇಟ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು. ಈಗ ಡೆಸ್ಟ್ ಬಂದು 6 ಬಾಣಲಿ ಸ್ನೇಹಿತರೆ, ಡೆಸ್ಟ್ ಬಂದು 6 ಬಾಣಲಿ, ಜೆಲ್ಲಿ ಬಂದು 5 ಬಾಣಲಿ. ಈಗ ಸ್ನೇಹಿತರೆ ಜೆಲ್ಲಿ ಬಂದು 5 ಬಾಣಲಿ. ಕಾಂಕ್ರೀಟ್ ಮಾತ್ರ ಸ್ವಲ್ಪ ಚಿಳುವಾಗಿದ್ದಷ್ಟು ನೀಟಾಗಿರುತ್ತೆ. ಈಗ ಯಾವುದೇ ಕಾರಣಕ್ಕೂ ವೈಬ್ರೇಟ್ ಬಿಟ್ಟರೆ ಒಳಗಡೆ ವೈಬ್ರೇಟ್ರ್ ಹಾಕ್ಲೇಬೇಕು. ಏನಕ್ಕೆ ಹಾಕ್ಬೇಕು ಅಂದರೆ ಒಳಗಡೆ ಏರ್ ಅನ್ನೋದಿರುತ್ತೆ. ಕಾಂಕ್ರೀಟ್ ಹಾಕುವಾಗ ಕ್ಲೀನಾಗಿ ಕೂತ್ಕೊಳ್ಳಲ್ಲ, ಒಳಗಡೆ ಏರ್ ಇದಾಗಿರುತ್ತೆ. ಕಾಂಕ್ರೀಟ್ ವೈಬ್ರೇಟ್ರ್ ಹಾಕಿದ್ಮೇಲೆ ಒಂಥರ ಕ್ಲೀನಾಗಿ ಇದಾಗುತ್ತೆ. ಈಗ ನೆಕ್ಸ್ಟ್ ವೈಬ್ರೇಟ್ರ್ ಹಾಕ್ತಾರೆ ನೋಡಿ, ಆವಾಗ ನಿಮಗೆ ಯಾವ ಥರ ಅಂತ ಗೊತ್ತಾಗುತ್ತೆ ನಿಮಗೆ. ಈಗ ಸ್ನೇಹಿತರೆ ಕಾಂಕ್ರೀಟ್ ಹಾಕಿ ವೈಬ್ರೇಟ್ರ್ ಹಾಕಿದಾಗ ಎಷ್ಟು ಥರ ಕಾಂಕ್ರೀಟ್ನ ಅನ್ನೋದು ಒಳಗಡೆ ಹೋಗುತ್ತೆ ಅದನ್ನು ನಿಮಗೆ ಗೊತ್ತಾಗುತ್ತೆ. ಏರ್ ಒಳಗಡೆ ಇದು ಆಚೆ ಬಂದುಬಿಟ್ಟು ನೀಟಾಗಿ ಇದಾಗುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಿರುವ ಈ ನಂಬರ್ ಗ್ಯಾಂಗ್ ಅವ್ರ ಸ್ನೇಹಿತರೆ. ಆನೆಕಲ್ಲು ಓಕೆ ಸ್ನೇಹಿತರೆ, ಈ ಕಡೆ ಆನೆಕಲ್ಲು, ಈ ಕಡೆ ಬನ್ನರ್ಘಟ್ಟ, ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರ ಲಾಸ್ಟ್ ಅವ್ರು ಹೋಗೋದು ಬೊಮ್ಮಸಂದ್ರ. ನೋ ಟ್ರಾಫಿಕ್ ಇದ್ದಿದ್ರೆ ಸಾಕು. ಟ್ರಾಫಿಕ್ ಇಲ್ಲಾಂದರೆ ಅವ್ರಿಗೆ ಹಿಂದ್ಗಡೆ ಒಂದು ಇದಿರುತ್ತೆ ಗ್ಯಾಂಗ್ದದ್ದು ಗಾಡಿಯಲ್ಲಿ. ಟ್ರಾಫಿಕ್ ಇಲ್ಲಾಂದರೆ ಅಲ್ಲಿ ಗಂಟ ಬರುತ್ತೆ ಈ ಥರ. ನೋಡಿ ಸ್ನೇಹಿತರೆ, ಗ್ಯಾಂಗ್ ಅವ್ರು ಬೇಕಿದ್ರೆ ಈ ನಂಬರ್ಗೆ ಕಾಲ್ ಮಾಡಿ, ಡೈರೆಕ್ಟಾಗಿ ನೀವೇ ಮಾತಾಡ್ಕೊಳ್ಳಿ. ಅದು ಏನು ರೇಟ್ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಇಷ್ಟ ಆದರೆ ಶೇರು, ಲೈಕು, ಕಮೆಂಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಓಕೆ ಸ್ನೇಹಿತರೆ, ಬೆಂಗಳೂರು ಮಾತ್ರ ಸ್ನೇಹಿತರೆ, ಬೆಂಗಳೂರು ಆನೇಕಲ್ ತಾಲೂಕು. ಓಕೆ ಸ್ನೇಹಿತರೆ, ಜಿಗಣೀಸ್ ಈ ಥರ. ಆಮೇಲೆ ನೀವು ಎಲ್ಲೆಲ್ಲೋ ಕಾಲ್ ಮಾಡಿ ಪಾಪ ಟಾರ್ಚರ್ ಕೊಡಬೇಡಿ. ಓಕೆ ಸ್ನೇಹಿತರೆ, ಬಾಯ್.